ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನೆಯ ಅವರ ಮಂತ್ರಶಕ್ತಿ ಕಥಾ ಮಾಲಿಕೆಯಲ್ಲಿ ಕೊನೆಯ ಪುಸ್ತಕ ಆದಂತಹ ಪೂಜಾತಂತ್ರ ಕಥೆಯನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಆವತ್ತಿನ ದಿವಸ ಒಂದು ತುಂಬ ಒಳ್ಳೆಯ ದಿನ, ಮಹಾ ಸುದಿನ. ಆವತ್ತು ಜಾಜಿಹಳ್ಳಿಯ ಆಂಜನೇಯ ದೇವರ ನಿರೀಕ್ಷೆ ಮಾಡದೇ ಇದ್ದಂತಹ ಆಶ್ಚರ್ಯಕರವಾದ ಶುಭ ಸುದಿನ ಆಗಿತ್ತು. ಏನದು, ಯಾಕೆ ಅಂದರೆ, ಸೀತಾರಾಮಯ್ಯ ಅವರು ತಮ್ಮ ಪತ್ನಿ ಸುಶೀಲಮ್ಮ ಅವ್ರ ಜೊತೆಗೆ ಜಾಜಿಹಳ್ಳಿಗೆ ಬಂದಾಗ ಇನ್ನೂ ಸೂರ್ಯ ಕೂಡ ಹುಟ್ಟಿರೋದಿಲ್ಲ. ಮುಂಜಾನೆಯ ಮಂಜಿನ ಮಬ್ಬು ಇನ್ನೂ ದಟ್ಟವಾಗಿ ಕವಿದಿರುತ್ತೆ. ಚಳಿಗೆ ಹೆದರಿದ್ದ ಪಕ್ಷಿಗಳು ಇನ್ನೂ ತಮ್ಮ ತಮ್ಮ ಗೂಡಲ್ಲಿ ಬೆಚ್ಚಗೆ ಅಡಗಿಕೊಂಡಿದ್ದರಿಂದ ಅವುಗಳ ಉದಯಗಾನನೂ ಕೂಡ ಕೇಳಿ ಬರ್ತಾ ಇರೋದಿಲ್ಲ. ಜನಸಂಚಾರ ಇಲ್ಲದೆ ಇರೋ ಸಮಯದಲ್ಲಿ ಬೆಂಗಳೂರನ್ನು ಬಿಟ್ಟಿದ್ದ ಸೀತಾರಾಮಯ್ಯನವರ ಕಾರು ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಬಹಳ ವೇಗದಿಂದಲೇ ಜಾಜಿಹಳ್ಳಿಯನ್ನು ಸೇರಿರುತ್ತೆ. ಸುಶೀಲಮ್ಮ ಒಮ್ಮೆ ಹೊರಗಡೆ ಬಗ್ಗೆ ನೋಡ್ತಾರೆ. ಸ್ವಲ್ಪ ದೂರದಲ್ಲಿ ಮಲ್ಲಿಗೆ ಹೂವಿನ ತೋಟಗಳು ಕಾಣಿಸ್ತಾ ಇರುತ್ತವೆ. ಅದೇ ದಾರಿನಲ್ಲಿ ತಿರುಗಿಕೊಂಡು ಅರ್ಧ ಫರ್ಲಾಂಗಷ್ಟು ದೂರ ಹೋದರೆ ಸೀತಾರಾಮಯ್ಯನವರ ಬಂಗ್ಲೆ ಹತ್ತಿರಕ್ಕೆ ಹೋಗ್ಬೋದಾಗಿರುತ್ತೆ. ಆದರೆ ಸೀತಾರಾಮನವರು ಅಷ್ಟರಲ್ಲಿ ಡ್ರೈವರ್ಗೆ ಹೇಳ್ತಾರೆ, ಬಂಗ್ಲೆ ಕಡೆ ತಿರುಗಿಬಿಡಪ್ಪ, ನೇರವಾಗಿ ಊರಿನ ಕಡೆ ನಡಿ, ಚೆನ್ನೇಗೌಡರ ಮನೆ ಮುಂದೆ ನಿಲ್ಲಿಸು ಅಂತಾರೆ. ಸುಶೀಲಮ್ಮ ಏನು ಮಾತನಾಡದೆ ಮೌನವಾಗಿರ್ತಾರೆ. ಹಲವಾರು ವರ್ಷಗಳಿಂದ ಅವರ ಜೀವನದಲ್ಲಿ ಮಾಯವಾಗಿದ್ದ ನೆಮ್ಮದಿ ಈಗ ಆಕೆಗೆ ಮತ್ತೆ ದೊರಕಿರುತ್ತೆ. ಅವರ ಮನಸ್ಸು ಸುಪ್ರಸನ್ನವಾಗಿರುತ್ತೆ. ದೇವರನ್ನು, ನೀತಿ ನಿಯಮಗಳನ್ನು ಎಲ್ಲವನ್ನೂ ಮರೆತು ವ್ಯಭಿಚಾರ ಕುಡಿತಗಳಲ್ಲಿ ಸರ್ವದಾ ತಲ್ಲೀನರಾಗಿ ಸ್ವೇಚ್ಛಾಚಾರಿಯಾಗಿ ವರ್ತನೆ ಮಾಡ್ತಿದ್ದ ತನ್ನ ಗಂಡ ಕಳೆದ 4 ದಿನಗಳ ಮೌನದ ನಂತರ ಇಷ್ಟೊಂದು ಅನಿರೀಕ್ಷಿತ ಬದಲಾವಣೆ ಹೊಂದಿದರೆ ಯಾಕೆ, ಏನಾಯಿತು, ಹೇಗಿರಬಹುದು ಅನ್ನೋದು ಆಕೆಗೆ ಒಂದು ರೀತಿಯ ಅರ್ಥ ಆಗದೇ ಇರೋಂತಹ ಒಂದು ಸೋಜಿಗದ ಸಂಗತಿ ಆಗಿರುತ್ತೆ. 4 ದಿನದ ಮೌನ ಅಂದರೆ ಹೌದು, ಆ 4 ದಿನ ಸೀತಾರಾಮಯ್ಯ ಯಾರ ಜೊತೆಗೂ ಒಂದೇ ಒಂದು ಮಾತು ಕೂಡ ಆಡಿರೋದಿಲ್ಲ. ಅತಿ ಭೋಗಲ ಆಲಸೆಯಿಂದಾಗಿ ಮೈಯ ರಕ್ತ ಎಲ್ಲ ಹಿಂಗೆ ಹೋಗಿರುತ್ತೆ. ಅವ್ರಿಗೆ ಜ್ವರದ ಬೇಗೆಯಿಂದ ಹಸಿವು ಮುಚ್ಚಿ ಹೋಗಿರುತ್ತೆ, ಬಾಯಿ ಕಹಿಯಾಗಿರುತ್ತೆ, ಅನ್ನ ನೀರು ಏನು ಸೇರಿದಾಗ ಆಗಿರುತ್ತೆ. ಇದರ ಜೊತೆಗೆ ಮೇಹ ರೋಗದ ಪ್ರಭಾವದಿಂದ ತೊಡೆಯಲ್ಲಿ ಒಂದು ಗಾಯ ಕೂಡ ಆಗಿರುತ್ತೆ, ಅದರ ಬಾಧೆ ಇರುತ್ತೆ. ಇಂತಹ ಸಂಕಟ ಸಮಯ ಇದ್ದರೂ ಕೂಡ ಸೀತಾರಾಮಯ್ಯನವನಿಗೆ ಅಕ್ಕಪಕ್ಕದಲ್ಲಿ ಹೆಣ್ಣು ದೇವರುಗಳು ಇರಲೇಬೇಕು. ಆ ಕಾಮಿನಿಯರ ಸೇವೆಯನ್ನು ಸಲ್ಲಿಸೋಕ್ಕೆ ಗೋವಿಂದಯ್ಯ ಸದಾ ಸಿದ್ಧವಾಗಿರ್ತಿದ್ದ. ಅವನ ಸೇವೆಯ ಫಲವಾಗಿ ದಿನಕ್ಕೊಬ್ಬಳು ಹೊಸ ಹುಡುಗಿ ಸೀತಾರಾಮಯ್ಯನವರನ್ನು ತೃಪ್ತಿಪಡಿಸೋಕ್ಕೆ ಸಿದ್ಧವಾಗಿ ಬರ್ತಾ ಇರ್ತಾಳೆ. ಆದರೆ ಯಾರು ಬಂದರೂ ಎಷ್ಟೇ ಬಗೆಯಿಂದ ತೃಪ್ತಿಪಡಿಸಿದ್ರೂ ಕೂಡ ಸೀತಾರಾಮಯ್ಯನವರಿಗೆ ಮಾತ್ರ ಮಂಗೈ ಅಮ್ಮಾಳ ಹತ್ತಿರ ಇದ್ದಷ್ಟು ತೃಪ್ತಿ ಆಗ್ತಾ ಇರೋದಿಲ್ಲ. ಅರ್ಧ ನಿಮಿಷ ಕೂಡ ಆಕೆನ ಅಗಲಿರೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತಾ ಇದ್ರು. ಹಾಗಾಗಿ ಆಕೆಯನ್ನು ಕೂಡ ಜಾಜಿಹಳ್ಳಿಯಿಂದ ಬೆಂಗಳೂರಿಗೆ ಕರೆಸ್ಕೊಂಡಿದ್ರು. ಏನಾಗಿತ್ತು ಅಂದರೆ, ಒಂದು ಸಲ ಏನಾಗಿತ್ತು, ಅವರು ಜಾಜಿಹಳ್ಳಿಗೆ ಬಂದಾಗ ಇದೇ ವಯ್ಯಾರಿ ಮಂಗೈ ಅಮ್ಮಾಳ್ ಅವರ ಕಣ್ಣಿಗೆ ಕಾಣಿಸ್ತಾಳೆ. ಮಧ್ಯಾಹ್ನದ ಬಿಸಿಲಲ್ಲಿ ಮಲ್ಲಿಗೆ ತೋಟದ ಬಾವಿನಲ್ಲಿ ಬಟ್ಟೆಗಳನ್ನು ಒಕ್ಕೊಂಡು ಮನೆ ಕಡೆಗೆ ಬರ್ತಾ ಇದ್ದ ಮಂಗೈ ಬಂಗಲೆ ಹತ್ತಿರಕ್ಕೆ ಬಂದಾಗ ಆಗ್ತಾನೆ ಊಟ ಮಾಡಿ ಹೊರಗಡೆಗೆ ಸೀತಾರಾಮಯ್ಯ ಬಂದಿರ್ತಾರೆ. ಅವಳು ಕತ್ತು ಹೊರಳಿಸಿ ಅವರನ್ನು ನೋಡ್ತಾಳೆ. ಅವರು ತುಟಿಯಲ್ಲಿ ನಗೆ ಮಿಂಚಿಸಿ ಕಣ್ಣರಳಿಸ್ತಾರೆ. ಅದಕ್ಕೆ ಉತ್ತರವೇನು ಅನ್ನೋ ಹಾಗೆ ಆಕೆ ಕೂಡ ಮೃದುವಾಗಿ ನಗುತ್ತಾಳೆ. ಸೀತಾರಾಮಯ್ಯ ಕಣ್ಸನ್ನೆಯಿಂದ ಕರೆದಾಗ ಮಂಗೈ ನಿಸ್ಸಂಕೋಚವಾಗಿ ಬಂಗಲೆ ಒಳಗೆ ಬರ್ತಾಳೆ. ಒಗೆದ ಬಟ್ಟೆಗಳನ್ನು ಇಟ್ಕೊಂಡಿದ್ದ ಬುಟ್ಟಿಯನ್ನು ಗೋಡೆ ಪಕ್ಕದಲ್ಲಿ ಇಡ್ತಾಳೆ. ಅವ್ರ ಜೊತೆ ಕೋಣೆ ಒಳಗೆ ನಡೀತಾಳೆ. ಹಾಸಿಗೆ ಮೇಲೆ ಮೈ ಚಾಚ್ತಾಳೆ. ಅವಳು ಹಾಸಿಗೆಗೆ ಹೊರಕೊಂಡಿದ್ದ ಭಿನ್ನಾಣದ ಭಂಗಿಗೆನೆ ಆತ ಮಾರು ಹೋಗಿರ್ತಾನೆ. ಮಂಗಯ್ಯಮ್ಮಳ್ ಸುಂದರಿ ಏನಲ್ಲ, ಆದರೆ ಅವಳ ಮುಖದಲ್ಲಿ ಏನೋ ಒಂದು ಸೆಳಿತಕ್ಕಂತಹ ಕಳೆ ಇರುತ್ತೆ. ಕೋಲು ಮುಖ, ತೆಳುವಾದ ಕೆನ್ನೆ, ಪುಟ್ಟ ಪುಟ್ಟ ಕಪ್ಪು ಕಣ್ಣುಗಳು, ಸಂಪಿಗೆಯಂತಹ ಮೂಗು, ಚಿಕ್ಕದಾದ ಬಾಯಿ, ಮುಗುಳ್ನಗುವಾಗ ಕಂಡು ಕಾಣದ ಹಾಗೆ ಕಾಣ್ತಿದ್ದಂತಹ ದಂತಪಂಕ್ತಿ. ಹಿಂದೆ ಒಂದು ಸಲ ನಾರಾಯಣ ಶಾಸ್ತ್ರಿಗಳನ್ನು ಮರಳು ಮಾಡಿದಂತೆಯೇ ಈಗ ಇದೇ ಹೆಣ್ಣು ಸೀತಾರಾಮಯ್ಯನವರನ್ನು ಕೂಡ ಮೋಹಗೊಳಿಸಿರ್ತಾಳೆ. ಮಂಗೈ ಒಂದು ವಿಶಿಷ್ಟ ಜಾತಿಯ ಹೆಣ್ಣು ಅಂತ ಅವ್ರಿಗೆ ಭಾಸವಾಗತ್ತೆ. ಅಂತಹ ಬೆಡಗಿ ಜೊತೆಗೆ ಒಂದು ದಿನದ ಮಟ್ಟಿಗೆ ಸುಖ ಪಟ್ಟರೆ ಸಾಕ? ಆ ಸುಖವನ್ನು ಯಾವತ್ತಿಗಾದರೂ ಮರೆಯೋಕ್ಕೆ ಸಾಧ್ಯನಾ? ಮರೆಯೋಕ್ಕಾಗದಿರೋಂತಹ ಆ ಸುಖ ಮತ್ತೆ ಮತ್ತೆ ನೆನಪಿಗೆ ಬಂದು ಅವಳನ್ನು ಪದೇ ಪದೇ ಬಯಸೋ ಹಂಗಾಗತ್ತಲ್ವ? ಆ ಬಯಕೆಯನ್ನು ತನ್ನಿಂದ ಬಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಕೆಯನ್ನು ಸದಾ ತಮ್ಮ ಬಳಿಲಿ ಇಟ್ಕೊಳ್ಳೋದೊಂದೇ ಇದಕ್ಕೆ ಪರಿಹಾರ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಯೋಚನೆ ಮಾಡ್ತಾರೆ. ತಮ್ಮ ಮನದ ಆಸೆಯನ್ನು ಕೂಡ ಮಂಗೈಗೆ ತಿಳಿಸ್ತಾರೆ. ವಿಲಾಸದ ಜೀವನದ ಸವಿಯನ್ನು ಅರಿತಿದ್ದ ಆ ಬಣ್ಣದ ಚಿಟ್ಟೆ
ಸಂತೋಷವಾಗಿ ಇವ್ರ ಮಾತಿಗೆ ಒಪ್ಕೊತಾಳೆ. ಈ ಹಂಚಿಕೆಗೆ ತನ್ನ ಗಂಡನಾಗಿದ್ದ ರಂಗರಾಜ ಭಟ್ಟರನ್ನು ಒಪ್ಸಕ್ಕೂ ಕೂಡ ತಾನೇ ಒಂದು ಉಪಾಯವನ್ನು ಹೂಡ್ತಾಳೆ. ಅದು ಸೀತಾರಾಮಯ್ಯನವ್ರಿಗೂ ಒಪ್ಪಿಗೆ ಆಗತ್ತೆ. ಅವರು ತಕ್ಷಣ ಮಂಗೈನ ಮನೆಗೆ ಕಳಿಸ್ತಾರೆ. ಅದೇ ಸಂಜೆ ರಂಗರಾಜ ಭಟ್ಟರನ್ನ ಬಂಗಲೆಗೆ ಕರೆಸ್ಕೊಳ್ತಾರೆ. ಸೊಂಟದಲ್ಲಿ ನಡುಪಟ್ಟಿಯನ್ನು ಕಟ್ಟಿಕೊಂಡು ಬಹಳ ವಿನೀತರಾಗಿ ಬಂದು ಅವರು ಬಾಗಿ ನಮಸ್ಕಾರ ಮಾಡಿದಾಗ್ಲೇ ಸೀತಾರಾಮಯ್ಯಂಗೆ ಈ ಪ್ರಾಣಿಯನ್ನು ಸುಲಭವಾಗಿ ಬಲೆಗೆ ಬೀಳಿಸ್ಕೋಬಹುದು ಅನ್ನೋದು ಅರ್ಥ ಆಗುತ್ತೆ. ಕಪಟವೇ ಇಲ್ಲದಂತಹ ಧ್ವನಿಯಲ್ಲಿ ಸೀತಾರಾಮಯ್ಯ ಮಾತು ಶುರು ಮಾಡ್ತಾರೆ. ಹೀಗೆ ಬನ್ನಿ ಭಟ್ರಿ, ಕೂತ್ಕೊಳ್ಳಿ ಅಂದಾಗ, ಇರಲಿ ಸ್ವಾಮಿ ಪರವಾಗಿಲ್ಲ ಅಂತ ರಂಗರಾಜ ಭಟ್ರು ಹೇಳ್ತಾರೆ. ನಿಮ್ಮಿಂದ ಒಂದು ದೊಡ್ಡ ಉಪಕಾರ ಆಗಬೇಕಾಗಿದೆ, ಅದಕ್ಕೋಸ್ಕರ ಕರೆಸ್ದೆ ಅಂತ ಸೀತಾರಾಮಯ್ಯ ಹೇಳ್ತಾರೆ. ಅಪ್ಪಣೆ ಆಗಬೇಕು ಸ್ವಾಮಿ ಅಂತ ಆತ ಹೇಳ್ತಾನೆ. ನಾನು ಹೇಳಿದ ಮೇಲೆ ನೀವು ಆಗೋದಿಲ್ಲ ಅನ್ನಬಾರ್ದು ಅಂದಾಗ, ಎಲ್ಲಾದರೂ ಉಂಟೆ ಸ್ವಾಮಿ, ನಿಮ್ಮ ಆಶ್ರಯದಲ್ಲಿರೋ ಈ ಬಡವನ ಬಾಯಿಂದ ಅಂತಹ ಮಾತಿಗೆ ನಾಲ್ಗೆ ಸೀಳಿದ್ರು ಬರೋಲ್ಲ ಅಂತ ಹೇಳ್ತಾನೆ. ನೋಡಿ, ಇನ್ಮೇಲೆ ನಾವು ನಮ್ಮ ಮನೇಲಿ ದೇವ್ರ ಪೂಜೆ ಪ್ರಾರಂಭಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದಾಗ, ನಿಜವಾಗ್ಲೂ ಒಳ್ಳೆ ಯೋಚನೆ ಮಾಡಿದ್ದೀರ ಸ್ವಾಮಿ ಅಂತ ರಂಗರಾಜ ಭಟ್ರು ಹೇಳ್ತಾರೆ. ಏನಪ್ಪ, ಇಷ್ಟು ವಯಸ್ಸಾದ ಮೇಲಾದರೂ ದೇವ್ರು ನನಗೆ ಈ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಅದೇ ನನ್ನ ಪುಣ್ಯ ಅಂತ ಸೀತಾರಾಮಯ್ಯ ಹೇಳ್ತಾರೆ. ನಿಜ ಸ್ವಾಮಿ ಅಂತ ರಂಗರಾಜ ಭಟ್ರು ಮೆತ್ತಗೆ ಹೇಳ್ತಾರೆ. ಆದರೆ ನೋಡಿ ಭಟ್ರೆ, ನನಗೆ ದೇವ್ರ ಪೂಜೆ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಕಲ್ತ್ಕೊಳ್ಳೋಣ ಅಂದರೆ ಆ ಮಂತ್ರಗಳು ಅದು ಇದು ನನಗೆಲ್ಲ ನನ್ನ ತಲೆಗೆ ಬರೋದಿಲ್ಲ. ಅಲ್ಲದೆ ಇದಕ್ಕೆಲ್ಲ ನನಗೆ ಬಿಡುವೂ ಇಲ್ಲ ಅಂತ ಸೀತಾರಾಮಯ್ಯ ಹೇಳಿದಾಗ, ನಿಜ ಸ್ವಾಮಿ, ನೀವು ಇದಕ್ಕೆ ಇನ್ನೊಂದು ಕೆಲಸ ಮಾಡಬಹುದು ಅಂತ ರಂಗರಾಜ ಭಟ್ರು ಹೇಳ್ತಾರೆ. ಏನು ಅಂತ ಇವ್ರು ಕೇಳಿದಾಗ, ಯಾರಾದರೂ ಒಬ್ಬ ಅರ್ಚಕರನ್ನು ಗೊತ್ತು ಮಾಡಿ ನಿತ್ಯನೂ ಅವರಿಂದಲೇ ದೇವ್ರ ಪೂಜೆ ಮಾಡಿಸ್ಬಹುದಲ್ಲ ಅಂತ ರಂಗರಾಜ ಭಟ್ರು ಸೂಚಿಸಿದಾಗ, ಹೌದು ಭಟ್ರೆ, ಅದನ್ನೇ ನಾನು ಯೋಚನೆ ಮಾಡಿದ್ದು, ಅದಕ್ಕೋಸ್ಕರನೇ ನಿಮ್ಮನ್ನು ಕರೆಸ್ಕೊಂಡಿದ್ದು ಅಂದಾಗ, ಅಂದರೆ ಅಂತ ರಂಗರಾಜ ಭಟ್ರು ಕೇಳಿದಾಗ, ಏನಿಲ್ಲ, ನಿಮ್ಮನ್ನೇ ಆ ಕೆಲಸಕ್ಕೆ ನೇಮಿಸೋಣ ಅಂತ ನಿಶ್ಚಯ ಮಾಡ್ಕೊಂಡಿದ್ದೀನಿ. ಬೆಂಗಳೂರಲ್ಲೇ ನಿಮಗೆ ಒಂದು ಒಳ್ಳೆ ಮನೆ ಮಾಡಿಕೊಡ್ತೀನಿ. ನೀವು ಸುಖವಾಗಿರೋದಕ್ಕೆ ಬೇಕಂತ ಎಲ್ಲ ಅನುಕೂಲತೆಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಡ್ತೀನಿ. ನೀವು ಮತ್ತು ನಿಮ್ಮ ಹೆಂಡತಿ ಈ ಹಳ್ಳಿಗಾಡಲ್ಲಿ ಇರೋಕ್ಕಿಂತ ನೆಮ್ಮದಿಯಾಗಿ ಸುಖವಾಗಿ ಬೆಂಗಳೂರಿಗೆ ಬಂದಿರಿ ಅಂತ ಸೀತಾರಾಮಯ್ಯ ಹೇಳಿದಾಗ ರಂಗರಾಜ ಭಟ್ರು ಮೌನವಾಗ್ತಾರೆ. ಅವ್ರ ಮನಸ್ಸು ಊರಿನ 10 ಮಂದಿ ಗಣ್ಯರ ಕಡೆಗೆ ಹರಿಯುತ್ತೆ. ಚೆನ್ನೇಗೌಡರನ್ನ, ದೇವರಾಜ ಭಟ್ರನ್ನ ನೆನಪು ಮಾಡ್ಕೊಳ್ತಾರೆ. ಆಂಜನೇಯ ದೇವರ ಗುಡಿಯ 6 ಎಕರೆ ಇನಾಮತಿ ಜಮೀನನ್ನು, ಅದರಿಂದ ಉದ್ಭವಿಸಿದ ದಾಯಾದಿ ಕಲಹವನ್ನು ಅವರು ಮಾಡ್ಕೊತಾರೆ. ಊರಿನ ಪಂಚಾಯಿತಿದಾರರು ಕೂಡ ದೇವರ ಪೂಜೆಯನ್ನು ದೇವರಾಜ ಭಟ್ರಿಗೆ ಒಪ್ಪಿಸಿ 6 ಎಕರೆ ಮಾನ್ಯವನ್ನು ಅವರೇ ಅನುಭವಿಸಬಹುದು ಅಂತ ತೀರ್ಪು ಕೊಟ್ಟಾಗ, ಇದೇ ರಂಗರಾಜ ಭಟ್ರು ನಾರಾಯಣ ಶಾಸ್ತ್ರಿಗಳನ್ನು ಆಶ್ರಯಿಸಿ ಅವರ ತಂತ್ರವಿದ್ಯೆಯಿಂದ ದೇವರಾಜ ಭಟ್ಟರನ್ನು ಅತಂತ್ರಗೊಳಿಸಿ ಪೀಡಿಸಿದ್ದ ಘಟನೆಗಳೆಲ್ಲವೂ ಕೂಡ ಈಗ ರಂಗರಾಜ ಭಟ್ಟರ ಮನದಲ್ಲಿ ಸುಳಿಯುತ್ತವೆ. ಆಗ ತಂತ್ರವಿದ್ಯೆಯಿಂದ ಆದ ಅನರ್ಥ ಪರಂಪರೆಗೆ ಹೆದರ್ಕೊಂಡಿದ್ದ ದೇವರಾಜ ಭಟ್ರು, ಅಂದರೆ ಇವರ ಅಣ್ಣನೇನೆ, ದೇವರ ಪೂಜೆಯನ್ನು ಬಿಟ್ಟಿದ್ದು ಅಲ್ಲದೆ ಅದನ್ನು ತಾವು ವಹಿಸ್ಕೊಂಡು ಅಂದಿನಿಂದ ಊರಿನ ಜನರು ಕೂಡ ಇವ್ರ ಜೊತೆಗೆ ಅಸಮಾಧಾನದಿಂದಲೇ ವರ್ತಿಸ್ತಾ ಇರ್ತಾರೆ. ತಮಗೆ ಯಾವ ಬಗೆಯಲ್ಲೂ ಎಳ್ಳಷ್ಟು ಸಹಾಯ ನೀಡದೆ ತಮ್ಮನ್ನು ಆದಷ್ಟು ದೂರದಲ್ಲೇ ಇಟ್ಟಿದ್ದ ಪರಿಸ್ಥಿತಿಯ ಎಲ್ಲವನ್ನು ಕೂಡ ರಂಗರಾಜ ಭಟ್ರ ಮನಸ್ಸು ನೆನಪು ಮಾಡಿಕೊಳ್ಳುತ್ತೆ. ಎಲ್ಲರಿಗೂ ವಿರೋಧವಾಗಿರುವ ತಾವು ಹೆಚ್ಚು ಕಾಲ ಈ ಹಳ್ಳಿಲಿ ಬದುಕೋದು ಸಾಧ್ಯ ಇಲ್ಲ ಅನ್ನೋದು ಕೂಡ ಭಟ್ರಿಗೆ ಅರ್ಥ ಆಗಿರುತ್ತೆ. ಆದರೆ ಪಿತ್ರಾರ್ಜಿತವಾದ ಈ ನೆಲೆಯನ್ನು ಬಿಟ್ಟು ಹೋಗೋದೆಲ್ಲಿಗೆ ಅನ್ನೋದು ಅವ್ರಿಗೆ ಬಗೆಹರಿದಿರೋದಿಲ್ಲ. ಆದರೆ ಮಂಗೈ ಮಾತ್ರ ಈ ಕೊಂಪೆ ಬಿಟ್ಟು ಯಾವುದಾದ್ರೂ ಪಟ್ಟಣಕ್ಕೆ ಹೋದರೆ ನಾವು ಸುಖವಾಗಿರಬಹುದು ಅಂತ ಎಷ್ಟೋ ಸಲ ಹೇಳ್ತಿರ್ತಾಳೆ. ಪಟ್ಟಣಕ್ಕೆ ಹೋದರೆ ನಾವು ಜೀವನಕ್ಕೆ ಏನು ಮಾಡೋದು ಅಂತ ರಂಗರಾಜ ಭಟ್ಟರು ಹೊಟ್ಟೆ ಪ್ರಶ್ನೆಯನ್ನು ಮುಂದಿಟ್ಟಾಗೆಲ್ಲ ಆಕೆ, ನಿಮಗೆ ಯಾಕೆ ಆ ಯೋಚನೆ, ಅದನ್ನೆಲ್ಲ ನಾನು ನಿಭಾಯಿಸ್ತೀನಿ ಅಂತ ಧೈರ್ಯವಾಗಿ ನುಡಿತಿರ್ತಾಳೆ ಮಂಗೈ. ಹೆಂಡತಿಯ ಮಾತಿನಲ್ಲಿ ಅಡಗಿದ್ದ ಮರ್ಮವನ್ನು ತಿಳ್ಕೊಳ್ಳೋದು ಭಟ್ಟರಿಗೇನೋ ಕಷ್ಟನೂ ಆಗಿರೋದಿಲ್ಲ. ಆದರೂ ಅವ್ರ ಮನಸ್ಸಿಗೆ ಏನೋ ಒಂದು ಕಳವಳ. ಒಮ್ಮಿಂದೊಮ್ಮೆಲೆ ಹಳ್ಳಿಯನ್ನು ಬಿಟ್ಟು ಹೊರಡಬೇಕಲ್ಲ ಅಂತ ಅವರಿನ್ನೂ ಅಳುಕು ಪಡ್ತಾ ಇದ್ರು. ಯಾಕೆ ಭಟ್ರೆ ಯೋಚನೆ ಮಾಡ್ತಿದ್ದೀರಾ ಅಂತ ಸೀತಾರಾಮಯ್ಯ ಭಟ್ರನ್ನ ನೋಡ್ತಾ ಕೇಳ್ತಾರೆ. ಹೌದು, ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ, ನ್ಯಾಯವಾಗಿ ಹಳ್ಳಿನ ಬಿಟ್ಟು ಹೊರಡೋಕ್ಕೆ ಒಳ್ಳೆ ಸಂದರ್ಭ ಸಿಕ್ಕಿದೆ. ಉದಾಸೀನವಾಗಿ ವರ್ತನಿಸಿದ್ರೆ ಶುದ್ಧ ಮೂರ್ಖತನ ಆಗುತ್ತೆ ಅಂತ ರಂಗರಾಜ ಭಟ್ರು ಅಂದ್ಕೊಂಡು ತಮ್ಮ ಒಪ್ಪಿಗೆಯನ್ನು ಸೂಚಿಸೋದಕ್ಕೆ ಬಾಯಿ ತೆರೆಯುವಷ್ಟರಲ್ಲಿ ಸೀತಾರಾಮಯ್ಯನೇ ಮತ್ತೆ ಮಾತಾಡ್ತಾರೆ. ಯಾಕೆ ಭಟ್ರೆ, ನನ್ನ ಮಾತು ನಿಮಗೆ ಒಪ್ಪಿಗೆ ಆಗಲಿಲ್ವೇ ಅಂದಾಗ, ಆಗಲಿ ಸ್ವಾಮಿ, ನಿಮ್ಮ ಮಾತಿಗೆ ಪ್ರತಿ ಹೇಳೋಷ್ಟು ಧೈರ್ಯ ನನಗಿಲ್ಲ. ನಿಮ್ಮ ಇಚ್ಛೆ ಅಂತಲೇ ಆಗಬಹುದು. ನೀವು ಎಂದು ನಡಿ ಅಂತೀರೋ ಅವತ್ತು ನಾನು ಹೊರಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾರೆ.
ಭಟ್ರ ಮಾತನ್ನು ಕೇಳಿ ಸಿದ್ದರಾಮಯ್ಯನ ಮುಖ ಕೂಡ ಅರಳುತ್ತೆ. ತಕ್ಷಣ ಒಳಗೆ ಹೋಗಿ 10 ರೂಪಾಯಿನ 20 ನೋಟುಗಳನ್ನು ತಗೊಂಬಂದು ಭಟ್ರ ಕೈಗಿತ್ತು ಹೇಳ್ತಾರೆ, ನೋಡಿ ತಗೊಳ್ಳಿ, 200 ರೂಪಾಯಿ ಇದೆ. ಈ ಹಳ್ಳಿನಲ್ಲಿ ನಿಮ್ಮ ಸಾಲ ಸೋಲ ಏನಾದರೂ ಇದ್ದರೆ ಎಲ್ಲವನ್ನು ತೀರಿಸ್ಕೊಂಡು ನಾಳೆನೇ ನಿಮ್ಮ ಹೆಂಡತಿ ಜೊತೆಗೆ ಹೊರಡಕ್ಕೆ ಸಿದ್ಧರಾಗಿ. ನಿಮ್ಮ ಸಾಮಾನು ಸರಂಜಾಮು ಸಾಗಿಸೋಕ್ಕೆ ನಾನು ಒಂದು ಲಾರಿಯನ್ನು ಕೂಡ ಏರ್ಪಾಟ್ ಮಾಡಿಕೊಡ್ತೀನಿ ಅಂತ ಹೇಳಿದಾಗ, ಆಗಲಿ ಸ್ವಾಮಿ ಅಂತ ರಂಗರಾಜ ಭಟ್ರು ಹೇಳ್ತಾರೆ. ಬೆಳಗ್ಗೆ 7 ಗಂಟೆ ಹೊತ್ತಿಗೆ ನೀವಿಬ್ಬರು ಸಿದ್ಧವಾಗಿಬಿಟ್ಟು ಬಂಗಲೆ ಹತ್ತಿರಕ್ಕೆ ಬನ್ನಿ ಅಂತ ಹೇಳಿದವ, ಆಗಲಿ ಸ್ವಾಮಿ ಅಂದ್ಬಿಟ್ಟು ಕೃತಜ್ಞತೆಯನ್ನು ಸೂಚಿಸಿ ರಂಗರಾಜ ಭಟ್ರು ಹೊರಟೋಗ್ತಾರೆ. ಮರುದಿನ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಬಂಗಲೆ ಹತ್ತಿರ ಹಾಜರಾಗ್ತಾರೆ. ಸೀತಾರಾಮಯ್ಯನವರ ಆದೇಶದ ಹಾಗೆ ಭಟ್ರು ಡ್ರೈವರ್ ಪಕ್ಕದಲ್ಲಿ ಕೂತ್ಕೊತಾರೆ. ಮಂಗಯ್ಯ ಅಮ್ಮಾಳು ಯಾವ ಸಂಕೋಚನೂ ಇಲ್ಲದೆ ಸೀತಾರಾಮಯ್ಯನವರ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಆನಂತರ ಕಾರು ಬೆಂಗಳೂರಿನ ಕಡೆಗೆ ಹೊರಡುತ್ತೆ. 2 ದಿನಗಳ ಕಾಲ ಭಟ್ರು ಮತ್ತು ಅವರ ಪತ್ನಿ ಮಂಗಯ್ಯ ಇವರಿಬ್ಬರು ಕೂಡ ಸೀತಾರಾಮಯ್ಯನವರ ಮನೆಯಲ್ಲೇ ಇರ್ತಾರೆ. 3ನೇ ದಿನ ಗೋವಿಂದಯ್ಯ ಗೊತ್ತು ಮಾಡಿಕೊಟ್ಟಿದ್ದಂತಹ ವಿಶಾಲವಾದ ಬಾಡಿಗೆ ಮನೆ ಒಂದಕ್ಕೆ ತಮ್ಮ ಸಾಮಾನುಗಳ ಜೊತೆಗೆ ವಾಸಕ್ಕೆ ಹೋಗ್ತಾರೆ. ಆವತ್ತಿನಿಂದ ಸೀತಾರಾಮಯ್ಯ ಸಹ ತಮ್ಮ ಹೆಚ್ಚಿನ ಸಮಯವನ್ನು ಭಟ್ರ ಮನೆಯಲ್ಲೇ ಕಳೀತಾ ಇರ್ತಾರೆ. ತಮ್ಮ ಕಣ್ಣೆದುರಿಗೇನೆ ತಮ್ಮ ಹೆಂಡತಿ ಪರಪುರುಷನ ಜೊತೆಗೆ ಚೆಲ್ಲಾಟ ಆಡ್ತಿದ್ರು ಕೂಡ ಭಟ್ರು ಆ ದೃಶ್ಯಗಳನ್ನು ತಾವು ನೋಡೇ ಇಲ್ವೇನೋ ಅನ್ನೋ ಹಾಗೆ ವರ್ತಿಸ್ತಿರ್ತಾರೆ. ಈ ಸಂಬಂಧದ ಬಗ್ಗೆ ಅವರು ಒಮ್ಮೆ ಕೂಡ ಆಕ್ಷೇಪವನ್ನು ಎತ್ತೋದಿಲ್ಲ. ಜೊತೆಗೆ ಆ ಸಾಧ್ವಿ ಸುಶೀಲಮ್ಮನ ಇಚ್ಛೆ ಹಾಗೆ ಮನೆಯ ದೇವರಿಗೆ ತ್ರಿಕಾಲದಲ್ಲೂ ಅರ್ಚನೆ ಸಲ್ಲಿಸಬೇಕಾಗಿದ್ದರಿಂದ ಭಟ್ಟರ ದಿನದ ಬಹುಭಾಗವೆಲ್ಲ ಸೀತಾರಾಮಯ್ಯನವರ ಮನೆಯ ದೇವರ ಮನೆಯಲ್ಲಿ ಕಳೀತಾ ಇರುತ್ತೆ. ಇನ್ನು ಈ ಮಂಗೈ ಬಹಳ ಬುದ್ಧಿವಂತೆ. ಸುಖಕ್ಕೆ ತಕ್ಕ ಸುಂಕ ವಸೂಲು ಮಾಡೋದ್ರಲ್ಲಿ ಆಕೆ ಮಹಾ ನಿಪುಣೆ. ಹಾಗಾಗಿ ತಾನಿದ್ದ ಬಾಡಿಗೆ ಮನೆಯನ್ನೇನೆ ಸೀತಾರಾಮಯ್ಯನವರ ಹಣದಿಂದ ಕೊಂಡ್ಕೊಳ್ತಾಳೆ. ತನ್ನ ಹೆಸರಿಗೆ ರಿಜಿಸ್ಟರ್ ಕೂಡ ಮಾಡಿಸ್ಕೊತಾಳೆ. ಸಾಲ ಅನ್ನೋ ಹಾಗೆ ಆಗಾಗ 100-200 ರೂಪಾಯಿಗಳನ್ನು ಕೀಳ್ತಾ ಇರ್ತಾಳೆ. ಸುಮಾರು 5,000ದಷ್ಟು ಹಣವನ್ನು ಬ್ಯಾಂಕಲ್ಲಿ ಇಟ್ಕೊಳ್ತಾಳೆ. ಇಷ್ಟರಲ್ಲಿ ಏನಾಗುತ್ತೆ, ಸೀತಾರಾಮಯ್ಯನವ್ರಿಗೆ ಅಪತ್ಯದ ಕೂಡ ತುಂಬುತ್ತೆ. ಮತ್ತೆ ಹಳೆ ರೋಗಕ್ಕೆ ಅವರು ಬಲಿಯಾಗಬೇಕಾಗಿ ಬರುತ್ತೆ. ಹಿಂದೊಮ್ಮೆ ಅವರನ್ನು ಸಾವಿನ ಬಾಯಿಗೆ ಸೆಳೆದಿದ್ದ ಮಹಾಮೇಹ ರೋಗನೇ ಇದೀಗ ಮತ್ತೆ ಜ್ವಲಿಸುತ್ತೆ. ಮಾಯ್ತಾ ಬಂದಿದ್ದ ಆ ತೊಡೆಯ ವ್ರಣ ಮತ್ತೆ ರಣರಂಪಕ್ಕಿಟ್ಕೊಳ್ಳುತ್ತೆ. ಜೊತೆಗೆ ಒಳಜ್ವರನೂ ಪ್ರಬಲ ಆಗುತ್ತೆ, ಅವರನ್ನು ಹಣ್ಣು ಮಾಡುತ್ತೆ. ಬೇರೆ ವಿಧಿನೇ ಇಲ್ಲದೆ ಸೀತಾರಾಮಯ್ಯ ಮನೆಯ ಹಾಸಿಗೆ ಮೇಲೆ ಉರುಳ್ಕೊಳ್ತಾರೆ. ಉಪಚಾರ ಮಾಡೋಕ್ಕೆ ಬಂದಂತಹ ಹೆಂಡತಿ ಸುಶೀಲಮ್ಮನನ್ನು ಬೇಡ ಅಂತ ಹೇಳ್ಬಿಟ್ಟು ಕೋಣೆಯಿಂದ ಹೊರಗಾಡ್ತಾರೆ. ಬದಲಿಗೆ ಮಂಗಯ್ಯ ಅಮ್ಮಾಳನ್ನು ಹತ್ರ ಕರೆಸ್ಕೊತಾರೆ. ಆಕೆ ಕೂಡ ತನ್ನ ಮನೆಯನ್ನು ಸಂಪೂರ್ಣವಾಗಿ ಮರಿತಾಳೆ. ಈ ಆಶ್ರಯದಾತನ ಅಕ್ಕಪಕ್ಕದಲ್ಲಿಯೇ ಹಗಲು ಇರುಳನ್ನು ಕಳೀತಾಳೆ. ಇದೆಲ್ಲ ಸಾಲದು ಅಂತ ಗೋವಿಂದಯ್ಯ ಆಗಾಗ ಹೊಸ ಹೊಸ ಮನೋರಂಜನೆ ನೀಡೋ ಮೋಹಿನಿಯರನ್ನು ಕೂಡ ಕರ್ಕೊಂಬರ್ತಾ ಇರ್ತಿದ್ದ. ರುಗ್ಣಾವಸ್ಥೆಯಲ್ಲಿ ಪರಮಾವಧಿಯಲ್ಲಿ ಇದ್ದಂತಹ ಸೀತಾರಾಮಯ್ಯ ಕೂಡ ಕ್ಷಣ ಕ್ಷಣಕ್ಕೂ ಸಾವಿನ ಬಾಯಿಗೆ ಹತ್ತಿರ ಆಗ್ತಿದ್ರು ಕೂಡ ಅವರ ಕಾಮುಕತೆ ಲೇಷ ಮಾತ್ರನೂ ಕಡಿಮೆ ಆಗಿರೋದಿಲ್ಲ. ಹೆಣ್ಣಿನ ಮೋಹ ಹೆಚ್ಚುತ್ತಾನೆ ಇರುತ್ತೆ. ಡಾಕ್ಟರು ಕಾಲಕ್ಕೆ ಬಂದು ಇಂಜೆಕ್ಷನ್ ಚುಚ್ತಿರ್ತಾರೆ, ಔಷಧಿ ಕೊಟ್ಟು ಹಿಂತಿರುಗ್ತಾ ಇರ್ತಾರೆ. ಆದರೆ ಅವ್ರಿಗೇನೆ ಸೀತಾರಾಮಯ್ಯ ಬದುಕ್ತಾರೆ ಅನ್ನೋ ನಂಬಿಕೆ ಇರೋದಿಲ್ಲ. ಆದರೂ ಬದುಕಿರೋವರೆಗೂ ತನ್ನ ಕರ್ತವ್ಯ ತಾನು ಮಾಡಬೇಕು, ವೈದ್ಯನಾಗಿ ತಾನು ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಆತ ಬಂದು ಈತನನ್ನು ನೋಡಿಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಸುಶೀಲಮ್ಮ ಸದಾ ಕಣ್ಣೀರು ಹರಿಸ್ತಾ ದೇವ್ರ ಮುಂದುಗಡೆ ಕೂತ್ಕೊಂಡಿರ್ತಿದ್ರು. ತಾವು ಅನುಭವಿಸ್ತಿದ್ದ ಸಂಕಟವನ್ನು ಯಾರ ಮುಂದೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಆ ಪರಮ ಸಾಧ್ವಿ ಮೌನವಾಗಿಯೇ ತಮ್ಮ ಸ್ಥಿತಿ ಗತಿಗಳನ್ನು ಭಗವಂತನಿಗೆ ನಿವೇದನ ಮಾಡಿಕೊಂಡು ಮೊರೆ ಇಡ್ತಾ ಇದ್ರು. ಇನ್ನು ಅವರ ಏಕಮಾತ್ರ ಪುತ್ರ ರಾಜ, ಅವನು ಮನೆಗೆ ಬರ್ತಾ ಇರೋದಿಲ್ಲ. ಬಂದರೂ 2 ದಿನಕ್ಕೋ 3 ದಿನಕ್ಕೋ ಒಂದ್ಸಲ ಬರೋದು. ಅವನು ಬಂದ ತಕ್ಷಣ ಸೀತಾರಾಮಯ್ಯ ಅವನಿಗೆ ಹಣ ಕೊಟ್ಟರೆ ಸರಿ, ಇಲ್ಲಾಂದರೆ ಅಥವಾ ತಡ ಮಾಡಿದ್ರೆ ಮನೆಯಲ್ಲಂತೂ ಮಹಾಭಾರತವೇ ನಡೆದು ಬಿಡ್ತಾ ಇತ್ತು. ಸಮಾಧಾನ ಮಾಡೋಕ್ಕೆ ಬರ್ತಿದ್ದ ಸುಶೀಲಮ್ಮನವರಿಗೆ ಮಗ ಪೆಟ್ಟಿನ ಉಡುಗೊರೆಯನ್ನು ಕೊಟ್ಟು ಒದೆತದ ಸೇವೆ ಸಲ್ಲಿಸ್ತಿದ್ದ. ಕೊನೆಗೆ ಆಕೆಯ ಕೈ ಬಳೆಗಳು ಅಥವಾ ಕೊರಳಿನ ಚಿನ್ನದ ಸರವನ್ನು ಬಲವಂತವಾಗಿ ಎಳ್ಕೊಂಡು ಕಿತ್ಕೊಂಡು ಆಕೆ ಮೇಲೇ ಉಗುಳಿ ಹೊರಗಡೆ ಹೊರಟೋಗ್ತಾ ಇದ್ದ. ಹೀಗೆ ತಂದೆ ಮಗ ಒಂದೇ ಕೆಟ್ಟ ದಾರಿಯ ಎಡ ಮತ್ತು ಬಲ ಪಾರ್ಶ್ವಗಳಲ್ಲಿ ನಡೆದು ಹೋಗ್ತಾ ಇರೋದನ್ನು ನೋಡಿ ಸುಶೀಲಮ್ಮ ತುಂಬ ಸಂಕಟ ಪಡ್ತಾ ಇದ್ರು. ಕಣ್ಣೀರಿನ ಕಡಲಲ್ಲಿ ಮುಳುಗಿ ಹೋಗ್ತಾ ಇದ್ರು. ಮನೆ ಪರಿಸ್ಥಿತಿಯನ್ನೆಲ್ಲ ನೆನೆದು ಇದನ್ನೆಲ್ಲ ನೋಡೋಕ್ಕೋಸ್ಕರ ನಾನು ಬದುಕಿರ್ಬೇಕಾದೇವ, ಇನ್ನು ಈ ಮನೆಯಲ್ಲಿ ಅಥವಾ ಈ ಪ್ರಪಂಚದಲ್ಲಿ ನಾನು ಬದುಕಿದ್ದು ಏನು ಮಾಡಬೇಕಾಗಿದೆ, ಆದಷ್ಟು ಬೇಗ ನಿನ್ನ ಪಾದಾರವಿಂದಗಳಿಗೆ ಸೇರಿಸ್ಕೋ ಅಂತ ಆಕೆ
ತಾವು ಅಚಲವಾಗಿ ನಂಬಿದ್ದ ದೇವರಲ್ಲಿ ಮೊರೆ ಇಡ್ತಾ ಇದ್ರು. ಸೀತಾರಾಮಯ್ಯನವರಿಗೆ ಕಾಯಿಲೆ ಇನ್ನಷ್ಟು ವಿಷಮಿಸುತ್ತೆ, ಉಗ್ರ ಸ್ವರೂಪವನ್ನು ಕೂಡ ತಾಳಿರುತ್ತೆ, ಮಾತಾಡೋಕ್ಕೂ ಆಗದೆ ಇರೋಷ್ಟು ಶಕ್ತಿ ಕುಂದು ಹೋಗುತ್ತೆ. ಅದರ ಮರುದಿನವೇ ಪ್ರಜ್ಞೆಯನ್ನು ತಪ್ಪುತ್ತೆ. ಅವರ ಪಕ್ಕದಲ್ಲಿದ್ದ ಮಂಗೈ ಈ ದೃಶ್ಯವನ್ನು ನೋಡ್ತಾಳೆ. ತನಗೆ ಅನಿರೀಕ್ಷಿತವಾಗಿ ದೊರೆತ ಆಶ್ರಯ ಅಷ್ಟೇ ಅನಿರೀಕ್ಷಿತವಾಗಿ ತಪ್ಪು ಹೋಗ್ತಾ ಇದೆಯಲ್ಲ ಅಂತ ದುಃಖಿಸ್ತಾಳೆ. ಇನ್ನು ಮೇಲೂ ಸಹನು ತಾವು ಬಂದು ಹೋಗೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ಅಂದ್ಕೊಂಡ ಡಾಕ್ಟ್ರು, ನನ್ನ ಪ್ರಯತ್ನನೂ ಇಷ್ಟಕ್ಕೆ ಮುಗೀತು ತಾಯಿ, ನಾನಿನ್ನು ಬರ್ತೀನಿ ಅಂತ ಹೇಳಿಬಿಟ್ಟು ಸುಶೀಲಮ್ಮನವ್ರಿಗೆ ಹೇಳಿಬಿಟ್ಟು ನಿಧಾನವಾಗಿ ಹೊರಟೋಗ್ತಾರೆ. ಅವ್ರ ಮಾತು ಕಿವಿಗೆ ಬಿದ್ದ ತಕ್ಷಣ ಪತಿಯ ಪ್ರಾಣದ ಮೇಲೆ ಇನ್ನೂ ಅಲ್ಪ ಸ್ವಲ್ಪ ಆಸೆ ಇಟ್ಕೊಂಡಿದ್ದ ಸುಶೀಲಮ್ಮ ಕುಗ್ಗು ಬಿಡ್ತಾರೆ. ಮುಂದೆ ಏನು ಮಾಡಬೇಕು ದಿಕ್ಕು ತೋಚಿದೆ. ತಲೆ ಮೇಲೆ ಕೈ ಹೊತ್ತು ಮೌನವಾಗಿ ಕೂತ್ಕೊಂಡ್ಬಿಡ್ತಾರೆ. ಆ ದಿನ ಎಲ್ಲ ಮನೆಯಲ್ಲಿ ಸ್ಮಶಾನದ ಕಳೆ ತಾಂಡವ ಆಡ್ತಾ ಇರುತ್ತೆ. ಆದರೆ ಮರುದಿನ ಬೆಳಗ್ಗೆನೆ ಏನೋ ಒಂದು ಮಾರ್ಪಾಟಾಗತ್ತೆ. ಹಿಂದಿನ ದಿನ ಪ್ರಜ್ಞೆನೇ ಇಲ್ಲದೆ ಮಲಗಿದ್ದ ಸೀತಾರಾಮಯ್ಯನವ್ರಿಗೆ ಅಂತೂ ಎಚ್ಚರಿಕೆ ಆಗಿರುತ್ತೆ. ಬೆಳಗ್ಗೆ ಆಗ್ತಿದ್ದಂಗೆ ಅವರು ಸುಶೀಲಾ ಅಂದ್ಬಿಟ್ಟು ಸುಶೀಲಮ್ಮನವ್ರನ್ನ ಹೆಸರಿಡಿದು ಕರೀತಾರೆ. ನಿದ್ದೆಯನ್ನು ಮರೆತು ಇಡೀ ರಾತ್ರಿ ಎಲ್ಲ ದೇವ್ರ ಮುಂದೆ ತಲೆ ತಗ್ಗಿಸ್ಕೊಂಡು ಕೂತಿದ್ದ ಆಕೆಗೆ ಗಂಡನ ಕರೆ ಕೇಳಿಸುತ್ತೆ. ಕೋಣೆಗೆ ಧಾವಿಸಿ ಬರ್ತಾರೆ. ಬಾ ಸುಶೀಲಾ, ಹತ್ರಕ್ಕೆ ಬಾ ಅಂತ ಕರೀತಾನೆ ಸೀತಾರಾಮಯ್ಯ. ಸುಶೀಲಮ್ಮ ಗಂಡನಿಗೆ ಎಟ್ಕೋ ಅಷ್ಟು ಹತ್ತಿರದಲ್ಲಿ ನಿಂತ್ಕೊತಾರೆ. ಸೀತಾರಾಮಯ್ಯ ಪಕ್ಕದಲ್ಲಿ ಕೂತಿದ್ದ ಮಂಗೈ ಅಮ್ಮಾಳ ಕಡೆಗೆ ತಿರುಗ್ತಾರೆ. ನೀನಿನ್ನು ಮನೆಗೆ ಹೋಗು ಮಂಗೈ, ಮತ್ತೆ ಇಲ್ಲಿಗೆ ಬರಬೇಡ ಅಂತ ನಿರ್ದಾಕ್ಷಿಣ್ಯವಾಗಿ ನುಡಿತಾರೆ. ಮಂಗೈಗೆ ಆಶ್ಚರ್ಯ ಆಗುತ್ತೆ. ಬಿಟ್ಟ ಕಣ್ಣುಗಳಿಂದ ಅವರನ್ನೇ ನೋಡ್ತಾಳೆ. ಏನೋ ಹೇಳಬೇಕು ಅಂತ ಅವಳ ಹೃದಯ ತವಕಿಸ್ತಿದ್ರು ಕೂಡ ಮಾತು ಹೊರಗಡೆಗೆ ಬರೋದಿಲ್ಲ. ಇನ್ನು ಯಾಕೆ ನಿಂತಿದ್ಯಾ ಮಂಗೈ, ನಾನು ಹೇಳಿದ ಕೇಳಿಸ್ಲಿಲ್ವಾ ಅಂತ ಸೀತಾರಾಮಯ್ಯ ಮತ್ತೊಮ್ಮೆ ಕೇಳ್ತಾರೆ. ಆದರೆ ಮಂಗೈ ತನ್ನ ಮೌನವನ್ನು ಮುರಿಯೋದಿಲ್ಲ, ನಿಂತಲ್ಲಿಂದ ಒಂದು ಹೆಜ್ಜೆನೂ ಮುಂದಕ್ಕೂ ಕೂಡ ಇಡೋದಿಲ್ಲ. ಆಗ ಸೀತಾರಾಮಯ್ಯ ತಮ್ಮ ಪತ್ನಿಗೆ ಹೇಳ್ತಾರೆ, ಸುಶೀಲಾ ಈ ಬೀಗದ ಕೈ ತಗೋ, ಒಳಗಡೆ ಹೋಗ್ಬಿಟ್ಟು ಪೆಟ್ಟಿಗೆ ಬಾಗಿಲು ತೆಗೆದು 1,000 ರೂಪಾಯಿ ಎಣಿಸ್ಕೊಂಡು ತೊಗೊಂಡು ಬಾ ಅಂತ ಹೇಳ್ತಾರೆ. ಪತಿಯ ಆಜ್ಞೆ ಹಾಗೆ ಸುಶೀಲಮ್ಮ ಒಳಗಡೆ ಹೋಗ್ತಾರೆ. ಹಣವನ್ನು ಎಣಿಸಿ ತರ್ತಾರೆ. ಸೀತಾರಾಮಯ್ಯ ಅದನ್ನು ಮಂಗೈ ಕೈಗೆ ಕೊಟ್ಕೊಂಡು, ಈ ಕ್ಷಣದಿಂದ ನನ್ನ ನಿನ್ನ ಸಂಬಂಧ ತೀರ್ತು, ಇನ್ಯಾವತ್ತೂ ನೀನು ಈ ಕಡೆ ಸುಳಿ ಕೂಡ್ದು, ಯಾವ ಕಾಲದಲ್ಲೂ ನನ್ನನ್ನು ನೆನಿಲೂ ಕೂಡ್ದು ಅಂತಾರೆ. ಮಂಗೈಗೂ ಕೂಡ ಅವಳಿಗೆ ಅರಿವಿಲ್ಲದ ಹಾಗೆ ನೀರು ತುಂಬಿ ತುಳುಕುತ್ತೆ. ಏನನ್ನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾಳೆ. ಆದರೆ ಅವಳ ಕಂಠ ಬಿಗಿದ ಮಾತು ಕಂಠಲಲ್ಲೇ ನಿಂತು ಬಿಟ್ಟಿರುತ್ತೆ. ಅವಳು ಅಲ್ಲಿಂದ ಹೊರಡೋ ಸೂಚನೆ ಇಲ್ಲದಿದ್ದಾಗ ಸೀತಾರಾಮಯ್ಯ ಗೋವಿಂದಯ್ಯ ಅಂತ ಗಟ್ಟಿ ಕೂಗ್ಕೊಂತಾರೆ. ಮರುಕ್ಷಣದಲ್ಲಿ ಆತ ಅಲ್ಲಿಗೆ ಧಾವಿಸಿ ಬರ್ತಾನೆ. ಇವಳನ್ನ ಬೇಗ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಾರಯ್ಯ ಅಂತ ಹೇಳಿದಾಗ ಒಡೆಯನ ಆಜ್ಞೆನ ಪಾಲಿಸಕ್ಕೆ ಅಂದ್ಬಿಟ್ಟು ಗೋವಿಂದಯ್ಯ ಮುಂದಾಗ್ತಾನೆ. ಅಷ್ಟರಲ್ಲಿ ಮಂಗೈ ಸೀತಾರಾಮಯ್ಯನವರ ಹತ್ತಿರಕ್ಕೆ ನಡೀತಾಳೆ. ಅವರ ಕೈಗಳನ್ನು ಎತ್ತಿ ತನ್ನ ಕಣ್ಣಿಗೆ ಒತ್ಕೊತಾಳೆ. ಒಂದು ಕ್ಷಣ ಧನ್ಯತಾ ಭಾವದಿಂದ ಅವರ ಮುಖವನ್ನು ನಿಟ್ಟಿಸಿ ನೋಡ್ತಾಳೆ. ಆ ನಂತರ ತನ್ನೆರಡು ಕೈಗಳನ್ನು ಅವರಿಗೆ ಮುಗಿದು ಸರಸರ ಹೊರಗೆ ಧಾವಿಸ್ತಾಳೆ. ಗೋವಿಂದಯ್ಯ ಕೂಡ ಅವಳನ್ನು ಹಿಂಬಾಲಿಸ್ತಾರೆ. ನೀನು ಬೇಗ ಬರಬೇಕು ಗೋವಿಂದಯ್ಯ ಅಂತ ಸೀತಾರಾಮಯ್ಯ ಗೋವಿಂದಯ್ಯನನ್ನು ಎಚ್ಚರಿಸ್ತಾರೆ. ಆನಂತರ ತಮ್ಮ ಪತ್ನಿ ಕಡೆ ತಿರುಗ್ತಾರೆ. ಸುಶೀಲಾ ಅಂತ ಮೃದುವಾಗಿ ಕರೀತಾರೆ. ಹತ್ತಿರದಲ್ಲೇ ನಿಂತಿದ್ದ ಸುಶೀಲಮ್ಮ ಕಾತರದಿಂದ ಅವ್ರ ಕಡೆಗೆ ನೋಡಿದಾಗ, ಇಲ್ಲಿ ಬಾ ಸುಶೀಲಾ, ನನ್ನ ಹತ್ರ ಕೂತ್ಕೋ ಅಂತ ಹೇಳಿಬಿಟ್ಟು ಸ್ಥಳ ನಿರ್ದೇಶನ ಮಾಡಿ ಹಾಸಿಗೆ ಮೇಲೆ ಕೈ ಆಡಿಸ್ತಾರೆ. ಯಾವತ್ತೂ ಈ ರೀತಿ ವರ್ತನೆ ಮಾಡದೇ ಇರೋ ಗಂಡನನ್ನು ಕಂಡು ಸುಶೀಲಮ್ಮನಿಗೆ ಆಶ್ಚರ್ಯ ಆಗುತ್ತೆ. ಜೊತೆಗೆ ಏನೋ ಸಂಕೋಚ ಕೂಡ ಅವ್ರಿಗೆ ಮೈ ತುಂಬಿಕೊಳ್ಳುತ್ತೆ. ಹಾಗಾಗಿ ಅನುಮಾನಿಸ್ತಾ ನಿಂತೇ ಇರ್ತಾರೆ. ಯಾಕೆ ಸುಶೀಲಾ, ನನ್ನ ಮೇಲೆ ನಿನಗೆ ಕೋಪನಾ ಅಂತ ಕೇಳಿದಾಗ, ಇಲ್ಲ ಅಂತ ಹೇಳ್ಬಿಟ್ಟು ಆಕೆ ತಲೆ ಅಲ್ಲಾಡಿಸ್ತಾಳೆ. ಆದರೂ ಸೀತಾರಾಮಯ್ಯ ಕೇಳ್ತಾರೆ, ನನ್ನಂಥ ದುಷ್ಟ ಪಶುವಿನ ಕೈ ಹಿಡಿದು ನಿನ್ನ ಜೀವನವನ್ನೇ ಬಲಿ ಕೊಟ್ಟಿಯಲ್ಲ, ನಿನಗೆ ದುಃಖ ಆಗಲ್ಲ ಸುಶೀಲಾ ಅಂತ ಕೇಳಿದಾಗ ಆಕೆ ತುಂಬ ದುಃಖದಿಂದ ಕಣ್ಣಿಂದ ನೀರನ್ನು ಹರಿಸೋಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಸೀತಾರಾಮಯ್ಯ ಹೇಳ್ತಾರೆ, ದುಃಖ ಪಡಬೇಡ ಸುಶೀಲಾ, ಇನ್ನೇನು ಈ ಕಾಮಪಶು ಇನ್ನೂ ಹೆಚ್ಚು ದಿನ ಉಸಿರಿಟ್ಕೊಳ್ಳೋದಿಲ್ಲ, ಭೂಮಿಗೆ ಭಾರವಾಗಿ ನಾನು ಬದುಕೋದಿಲ್ಲ ಅಂತ ಹೇಳ್ತಾರೆ. ಸೀತಾರಾಮಯ್ಯ ಇನ್ನೂ ಏನೇನೋ ಹೇಳೋಕ್ಕಿಂತ ಹೊರಡುತ್ತಾರೆ. ಆದರೆ ಅಷ್ಟರಲ್ಲಿ ಸುಶೀಲಮ್ಮ ಅವರ ಹತ್ತಿರಕ್ಕೆ ಬಂದು ಅವರ ಬಾಯಿ ಮೇಲೆ ತಮ್ಮ ಹಸ್ತವನ್ನು ಇಡ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.